ವೇದಿಕೆ ಮೇಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಮಕ್ಕಳು ಹಾಗೂ ನನ್ನ ಸಹೋದ್ಯೋಗಿಗಳಿಗೂ ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಸತ್ಮೈ ಶ್ರೀ ಗುರುವೇ ನಮಃ. ಗುರುಗಳನ್ನು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಹೋಲಿಸುತ್ತಾರೆ. ಯಾಕಂದರೆ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ತಳಪಾಯ ಹಾಕುವವರು ಗುರುಗಳೇ. ವಿವಿಧ ಕಾರಣಗಳಿಂದ ವಿದ್ಯೆಯಿಂದ ವಂಚಿತರಾಗಿರ್ತಕ್ಕಂಥ ಮಕ್ಕಳಿಗೆ ಸಾಮರ್ಥ್ಯ, ಕೌಶಲ್ಯ ಹಾಗೂ ಅಭಿವೃದ್ಧಿಗೆ ಸಹಾಯಕವಾಗುವ ಶಿಕ್ಷಣವನ್ನು ನೀಡುತ್ತಿರುವವರು ಗುರುಗಳೇ. ಗುರುಗಳು ನಮ್ಮೊಂದಿಗೆ ನಮ್ಮ ಮಕ್ಕಳು ಉತ್ತಮ ಪ್ರಜೆಗಳಾಗಿ ಬೆಳೆಸುವುದರಲ್ಲಿ ನಮ್ಮೊಂದಿಗೆ ಸಹಕಾರಿಗಳಾಗಿರ್ತಕ್ಕಂತಹ ಸೆಂಟ್ ಜೋಸೆಫ್ ಸ್ಕೂಲ್ ಮತ್ತು ಮಾಡೆಲ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ ಶಿಕ್ಷಕರು ಇವತ್ತು ನಮ್ಮೊಂದಿಗಿದ್ದಾರೆ. ಇದರ ಜೊತೆಗೆ ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಎಂಬ ನಿಟ್ಟಿನಲ್ಲಿ ಮಕ್ಕಳ ರಕ್ಷಣೆಗಾಗಿ, ಮಕ್ಕಳಿಂದ ಮಕ್ಕಳಿಗಾಗಿ, ಮಕ್ಕಳಿಗೋಸ್ಕರ ಮಕ್ಕಳೇ ರಚಿಸಿರುವಂಥ ಕ್ಲಬ್ಗಳು ಇದ್ದಾವೆ. ಅವುಗಳಲ್ಲಿ ವೆಂಕಟೇಶ್ವರ ಸ್ಕೂಲ್ನ ವಿವೇಕಾನಂದ ಕ್ಲಬ್ ಬಹಳ ಮುಖ್ಯವಾದದ್ದು. ಇವರು ಮಕ್ಕಳ ಹಕ್ಕುಗಳನ್ನು ರಕ್ಷಿಸುವ ಹಾಗೂ ಶಾಲೆಯಿಂದ ಹೊರಗುಳಿದ ಅನೇಕ ಮಕ್ಕಳನ್ನು ಶಾಲೆಗೆ ಸೇರಿಸಿ ಇತರರಿಗೆ ಮಾದರಿಗಳಾಗಿದ್ದಾರೆ. ಇವರನ್ನು ಪ್ರೋತ್ಸಾಹಿಸುತ್ತಾ ಸೆಂಟ್ ಜೋಸೆಫ್ ಸ್ಕೂಲ್, ವೆಂಕಟೇಶ್ವರ ಸ್ಕೂಲ್, ಮಾಡೆಲ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ HMಗಳು ಇವತ್ತು ಇಲ್ಲಿದ್ದಾರೆ. ಇವರಿಗೆ ಬಾಸ್ಕೋ ಸಂಸ್ಥೆ ವತಿಯಿಂದ ಮಕ್ಕಳ ಮಿತ್ರ ಪ್ರಶಸ್ತಿಯನ್ನು ಪಡೆಯಲು ಮನವಿ ಮಾಡುತ್ತಿದ್ದು, ಮೊದಲನೇದಾಗಿ ಮಾಡೆಲ್ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ ಅರುಳ್ಮಣಿ ಅವರು ವೇದಿಕೆಗೆ ಬರಬೇಕಾಗಿ ಮನವಿ ಮಾಡುತ್ತಿದ್ದು. ಇವರಿಗೆ ಚಾಮರಾಜಪೇಟೆಯ BBMP ಕೌನ್ಸಿಲರ್ ಆದ ಸನ್ಮಾನ್ಯ ಶ್ರೀ BV ಗಣೇಶ್ ಅವರು ಸನ್ಮಾನಿಸಬೇಕಾಗಿ ಮನವಿ ಮಾಡುತ್ತಿದ್ದು. ಎರಡನೇದಾಗಿ ಪ್ರೌಢಶಾಲೆ KL ಪುಷ್ಪವಲ್ಲಿ ಅವರು ಕೂಡ ಇಲ್ಲಿದ್ದಾರೆ. ಅವರಿಗೂ ಕೂಡ ಗಣೇಶ್ ಸರ್ ಅವರು ಸನ್ಮಾನಿಸಬೇಕಾಗಿ ಮನವಿ. ವೆಂಕಟೇಶ್ವರ ಶಾಲೆಯ ಮಕ್ಕಳು ಹಾಗೂ HM ಅವರು ಇಲ್ಲಿ ಹಾಜರಿದ್ದಾರೆ. ಅವರು ಕೂಡ ಬಂದು ಸನ್ಮಾನಕ್ಕೆ ಒಳಗಾಗಬೇಕಾಗಿ ಮಾಡಿ. ಸೆಂಟ್ ಜೋಸೆಫ್ ಹೈಸ್ಕೂಲ್ನ ಮೇರಿ ಮ್ಯಾಕ್ಲಿನ್ ಅವರು ಈ ಒಂದು ಸಮಾರಂಭದಲ್ಲಿದ್ದಾರೆ. ಅವರು ಕೂಡ ವೇದಿಕೆಗೆ ಬಂದು ಸನ್ಮಾನಕ್ಕೆ ಒಳಗಾಗಬೇಕಾಗಿ ಮನವಿ. ಶ್ರೀ ಸೋಲನ್ ಫೆಡರಲ್ ಬ್ಯಾಂಕ್ ಬ್ರಾಂಚ್ ಅಡ್ಮಿನ್ ಮ್ಯಾನೇಜರ್ ಸಂಸ್ಥೆ ಮಕ್ಕಳಿಗೋಸ್ಕರ ಅನೇಕ ರೀತಿಯಲ್ಲಿ ಸಹಾಯವನ್ನು ಮಾಡುತ್ತಿದ್ದಾರೆ. ಇವರು ಕೂಡ ವೇದಿಕೆಗೆ ಬಂದು ಸನ್ಮಾನಕ್ಕೆ ಒಳಪಡಿಸಬೇಕಾಗಿ ಅವರನ್ನು ಮನವಿ ಮಾಡಿಕೊಳ್ತಿದ್ದರು. ಥ್ಯಾಂಕ್ ಯು ಸರ್. ಶೋಭಾ ಮತ್ತು ನಾಗೇಶ್ ಇವರು ಮೂಲತಃ ಮಂಡ್ಯ ಜಿಲ್ಲೆಯವರು. ಬೆಂಗಳೂರಿಗೆ 3 ವರ್ಷಗಳ ಹಿಂದೆ ದಯವಿಟ್ಟು ಕ್ಷಮಿಸಿ, ಯಾಕಂದರೆ ನಮ್ಮ ಬೆಂಗಳೂರು ನಗರದಲ್ಲಿ ಇರುವಂಥ ರೈಲ್ವೆ RPF ರೈಲ್ವೆ ಪ್ರೊಟೆಕ್ಷನ್ ಫೋರ್ಸಿಂದ
ಇಬ್ಬರು ವ್ಯಕ್ತಿಗಳು ನಮ್ಮ ಒಂದು ಸಭೆಗೆ ಬಂದಿದ್ದಾರೆ. ಅವರಲ್ಲಿ ನಮ್ಮ ಖಾನ್ ಸಾಹೇಬರು ಸಹ ಇದ್ದಾರೆ. ಅವರಿಗೆ ಮತ್ತು ಅವರ ಬಸವರಾಜ್ ಅಂತ ಬಂದಿರತಕ್ಕಂಥ ಅಧಿಕಾರಿಗಳು ಸಹ ಬಾಸ್ಕೋ ಸಂಸ್ಥೆಯ ಪರವಾಗಿ ಅವರಿಗೆ ಈ ಒಂದು ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈಗ ಮತ್ತೆ ನಮ್ಮ ಮಕ್ಕಳ ಕೀರ್ತಿ ಚಕ್ರ ಅವಾರ್ಡು ಮುಂದುವರಿಸಿದೆ. ಸೊ ರೈಲ್ವೆ ಸ್ಟೇಷನಿಂದ ಹಲವಾರು ರೀತಿಯಲ್ಲಿ ನಿಮಗೆ ಸಹಾಯ ಮಾಡ್ತಿದ್ದಾರೆ. ಸುಮಾರು 25 ಮಕ್ಕಳನ್ನು ಅವರು ರೆಫರ್ ಮಾಡಿದ್ದಾರೆ ಬಾಸ್ಕೋಗೆ ಮುಂದಿನ ಪಾಲುಗಾಗಿ. ಅವರಿಗೋಸ್ಕರ ಇದೇ ರೀತಿ ಕೊಲಾಬ್ರೇಷನ್ ಇರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಾಗೂ ಧನ್ಯವಾದಗಳು. ಮತ್ತೊಬ್ಬ ಬಸವರಾಜ್ RPF ಪೊಲೀಸ್ ಅವರು ಇಲ್ಲಿ ಹಾಜರಿದ್ದು ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಮನವಿ ಮಾಡುತ್ತಿದ್ದರು. ಥ್ಯಾಂಕ್ ಯು ಸರ್. ಶೋಭಾ ಮತ್ತು ನಾಗೇಶ್ ಇವರು ಮೂಲತಃ ಮಂಡ್ಯ ಜಿಲ್ಲೆಯವರು. ಬೆಂಗಳೂರಿಗೆ 3 ವರ್ಷಗಳ ಹಿಂದೆ ವಲಸೆ ಬಂದು ತಮ್ಮದೇ ಆದ ವೃತ್ತಿಯಲ್ಲಿ ತೊಡಗಿದಂಥವರು. ಇವರಿಗೆ 2 ಮಕ್ಕಳಿದ್ದಾರೆ. ಪೋಷಕತ್ವದ ಕಾರ್ಯಕ್ರಮಕ್ಕೆ ಪತ್ಯಾದ ಪೋಷಕರಲ್ಲಿ ತಮ್ಮ ಸ್ವಇಚ್ಛೆಯಿಂದ ಮಕ್ಕಳ ಮೇಲೆ ಕಾಳಜಿ ವಹಿಸಿ ಮಕ್ಕಳ ಹಿತದೃಷ್ಟಿಗಾಗಿ ಬಂದ ದಂಪತಿಗಳೇ ಈ ಶೋಭಾ ಮತ್ತು ನಾಗೇಶ್. ಇವರು ನಮ್ಮ ಸಂಸ್ಥೆಯಲ್ಲಿದ್ದ ಮಕ್ಕಳಾದ ಡೇವಿಡ್, ಅಂಜೇಶ್, ಅಖಿಲೇಶ್, ವಿನ್ಸೆಂಟ್, ಮಂಜುನಾಥ್, ರಾಜಶೇಖರ್, ಮೋಹನ್, ಜಯಾನಂದ್ ಮತ್ತು ಸಂಜು ಇವರಿಗೆ ತಂದೆ ತಾಯಿಯಾಗಿ ಕುಟುಂಬದ ವಾತಾವರಣದಲ್ಲಿ ರಕ್ಷಣೆ ನೀಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಈ ಮಕ್ಕಳು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬೆಳೆಯಲು ಅವರ ಜೊತೆ ಬೆಂಬಲಿಗರಾಗಿದ್ದಾರೆ. ಬಾಸ್ಕೋ ವತಿಯಿಂದ ಈ ದಂಪತಿಗಳಿಗೆ ವಿಶೇಷ ಪ್ರಶಸ್ತಿಯಾದ ಪೋಷಕತ್ವ ಪೋಷಕರಿಗೆ ಪ್ರೋತ್ಸಾಹದ ಪುರಸ್ಕಾರವನ್ನು ನೀಡಿ ಗೌರವಿಸಲು ವೇದಿಕೆಗೆ ಬರಲು ಆಹ್ವಾನಿಸುತ್ತಿದ್ದೇವೆ. ಇವರಿಗೆ ಮುಖ್ಯ ಮ್ಯಾನೇಜರ್ ಕೆನರಾ ಬ್ಯಾಂಕ್ ಶ್ರೀ ಅನಂತಯ್ಯ ಆಚಾರ್ ಅವರು ಅಭಿನಂದಿಸಲು ಮನವಿ. ಕೇವಲ ಸಂಸ್ಥೆಗಳೇ ಅಲ್ಲ, ಸಮುದಾಯಗಳಲ್ಲಿ ನಾಯಕರೆನಿಸಿಕೊಂಡವರು ನಾವು ಇದ್ದೇವೆ ಎಂದು ಆ ನಿಟ್ಟಿನಲ್ಲಿ ಸಂಸ್ಥೆಗಳ ಸಹಕಾರದೊಂದಿಗೆ ಸ್ವಇಚ್ಛೆಯಿಂದ ಸಮುದಾಯಗಳಲ್ಲಿ ಸಮಾಜ ಕಾರ್ಯಗಳಲ್ಲಿ ತೊಡಗಿ ಯಾವುದೇ ನಿರೀಕ್ಷೆ ಇಲ್ಲದೆ ಮಕ್ಕಳ ಮನೆ ಬಿಟ್ಟು ಬಂದಿದ್ದಲ್ಲಿ, ಕಾಣೆಯಾದ ಮಕ್ಕಳು ಸಿಕ್ಕಿದ್ದಲ್ಲಿ ನಮಗೆ ಮಾಹಿತಿ ನೀಡಿ ಮಕ್ಕಳನ್ನು ರಕ್ಷಿಸುವಲ್ಲಿ ಎಲ್ಲ ನಾಯಕರಿಗೂ ಮಾದರಿಯಾಗಿರ್ತಕ್ಕಂತಹ KSRTC ಬಸ್ ನಿಲ್ದಾಣದ ಸಮುದಾಯ ಆರೈಕೆ ಸದಸ್ಯರಾಗಿರ್ತಕ್ಕಂಥ ಶ್ರೀ ನಾಗಣ್ಣನವರು ಹಾಗೂ KR ಮಾರ್ಕೆಟ್ನಿಂದ ಕಾಣಿಕರ್ ಅವರು, ಮಾಗಡಿ ರಸ್ತೆಯಿಂದ ಗೀತಾರವರು ಮತ್ತು ರೈನ್ಬೋ ಹೋಮ್ ಕಡೆಯಿಂದ ಚಿತ್ರರವರು, ಹೀಗೆ ಬಾಸ್ಕೋ ಸಂಸ್ಥೆ ವತಿಯಿಂದ ಮಕ್ಕಳ ಮಿತ್ರ ಪ್ರಶಸ್ತಿಯನ್ನು ಕೊಡಲು ಆಹ್ವಾನಿಸುತ್ತಿದ್ದೇವೆ. ಮೊದಲನೇದಾಗಿ ಶ್ರೀ ನಾಗಣ್ಣನವರು ವೇದಿಕೆಗೆ ಬರಲು ಆಹ್ವಾನಿಸುತ್ತಿದ್ದೇವೆ. ಸೊ ಇವರಿಗೆ ಬಾಸ್ಕೋ ಸಂಸ್ಥೆ ನಿರ್ದೇಶಕರಾಗಿರುವ ಜಾರ್ಜ್ PS ಫಾದರ್ ಅವರು ಸನ್ಮಾನಿಸಬೇಕಾಗಿ ಮನವಿ ಮಾಡುತ್ತಿದ್ದೇವೆ.
ಬರಬೇಕಾಗಿ ಮನವಿ. ಕಡೆಯಿಂದ ಚಿತ್ರಾರವರು ವೇದಿಕೆಗೆ ಬರಬೇಕಾಗಿ ಮನವಿ. ಥ್ಯಾಂಕ್ ಯು ಫಾದರ್. 2012-2013 ಸಾಲಿನಲ್ಲಿ ಬಾಸ್ಕೋ ಸಂಸ್ಥೆಯಲ್ಲಿ ವಿದ್ಯಾರ್ಥಿಯಾಗಿ 10ನೇ ತರಗತಿಯಲ್ಲಿ ಉತ್ತಮ ಅಂಕ ಗಳಿಸಿ 1ನೇ ದರ್ಜೆಯಲ್ಲಿ ಉತ್ತೀರ್ಣನಾದಂಥ ಕುಮಾರ ಜಾನ್ ಎ ಸಂಸ್ಥೆಯು ಸನ್ಮಾನ ಪ್ರೋತ್ಸಾಹ ಮಾಡುತ್ತಿದೆ. ಜಾನ್ ವೇದಿಕೆಗೆ ಬರಬೇಕಾಗಿ ಮನವಿ. ಠಾಣಾಧಿಕಾರಿ ಸೆಂಟ್ರಲ್ ಪೊಲೀಸ್ ಸ್ಟೇಷನ್ ಶ್ರೀ ಎಸ್ ವಿಶ್ವಾಸ್ ರವರು ಅಭಿನಂದಿಸಲು ಮನವಿ. ಈತ ಓದಿನ ಜೊತೆಗೆ ಇತರ ಚಟುವಟಿಕೆಗಳಲ್ಲಿ ಬಹಳ ಚುರುಕಾಗಿದ್ದು ಶಾಲೆಯಲ್ಲಿ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಫುಟ್ಬಾಲ್ ಡಿವಿಷನಲ್ ಹಂತದವರೆಗೆ ತಲುಪಿದ್ದಾನೆ. ಈತನಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳು. ಥ್ಯಾಂಕ್ ಯು. ಇವತ್ತಿನ ಒಂದು ಮಕ್ಕಳ ದಿನಾಚರಣೆಯಲ್ಲಿ ಎಲ್ಲ ಮಕ್ಕಳು ಸಂತೋಷವಾಗಿದ್ದೀರಲ್ವಾ? ಏನಪ್ಪ, ಎಲ್ಲ ಖುಷಿಯಾಗಿದ್ದೀರಾ? ಚೆನ್ನಾಗಿದೆ ಕಾರ್ಯಕ್ರಮ. ಇನ್ನು